ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿನ ಹೈಟೆಕ್ ಸರ್ಕಾರಿ ಆಸ್ಪತ್ರೆ ಮೂಲೆ ಗುಂಪಾಗಿದೆ. ಕೋವಿಡ್ ಟೈಮ್ನಲ್ಲಿ ಶಿವಾಜಿನಗರದಲ್ಲಿ ಸುಸಜ್ಜಿತ 4 ಮಹಡಿಯ ಚರಕ ಆಸ್ಪತ್ರೆಯನ್ನ ನಿರ್ಮಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಹೈಟೆಕ್ ತಂತ್ರಜ್ಞಾನದ ಸೌಲಭ್ಯವಿದ್ರೂ ಪ್ರಯೋಜನಕ್ಕೆ ಬರ್ತಿಲ್ಲ. ವೈದ್ಯರು, ಶುಶ್ರೂಷಕರು ಹಾಗೂ ಸಿಬ್ಬಂದಿ ನೇಮಕಾತಿಯನ್ನು ಸರ್ಕಾರ ಮಾಡಿಲ್ಲ. ಅಂದರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕ್ಯಾಬಿನೆಟ್ ಒಪ್ಕೊಂಡಿದೆ. ಈಗ ಪೋಸ್ಟು ಯಾವ್ಯಾವ ಪೋಸ್ಟ್ ಕ್ರಿಯೇಷನ್ಗೆ ಈಗಾಗಲೇ FDಗೆ ಸಪ್ರೇಟಾಗಿ ಫೈಲ್ ಕಳಿಸಿ ಅಂತ ಹೇಳಿದರು. ನಾವು ಕಳಿಸಿದ್ದೀವಿ, ಅದು ಪ್ರೊಸೆಸ್ಸಲ್ಲಿದೆ. ಅದಾದ ತಕ್ಷಣ ಅದು ಅಪಾಯಿಂಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಬಿಟಿಎಂ ಲೇಔಟ್ ಮಡಿವಾಳ ಸುತ್ತಮುತ್ತ ಬಿಡಾಡಿ ದನಗಳ ಕಾಟ ಹೆಚ್ಚಾಗಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಬೆಳ್ಳಂಬೆಳಗ್ಗೆ ರಸ್ತೆಗೆ ಎಂಟ್ರಿ ಕೊಡುವ ದನಗಳು ಸಂಜೆ ತನಕ ರಸ್ತೆಯಲ್ಲೇ ಅಡ್ಡಾಡ್ತವೆ. ಇತ್ತ ಬಿಡಾಡಿ ದನಗಳನ್ನ ಹಿಡಿಯಬೇಕಿದ್ದ ವಾಹನ ಬಿಬಿಎಂಪಿ ಕಚೇರಿಯಲ್ಲೇ ತುಕ್ಕು ಹಿಡಿಯುತ್ತಿದೆ. 16 ಮೈನಲ್ಲಿ ಅಲ್ಲಿ ಪೋಸ್ಟ್ ಆಫೀಸ್ ಅಕ್ಕಪಕ್ಕ ಎಲ್ಲ ಹಸುಗಳು ಬಿಟ್ಕೊಂಡಿದ್ದಾರೆ. ಸಡನ್ನಾಗಿ ನಾವು 2 ವೀಲರಲ್ಲಿ ಹೋಗ್ತಾ ಇರ್ತೀವಿ, ಮತ್ತು ಗಾಡಿಗಳು ಅಡ್ಡ ನಿಂತ್ಕೊಳ್ತೇವೆ, ಕಾಣಲ್ಲ. ಈ ಸೈಡ್ ಕೊಟ್ಟರಿಂದ ನಾವು ಓವರ್ಟ್ಯಾಕ್ ಮಾಡಿದರೆ ಆ ಪ್ರಾಣಿಗಳು ಏಕದಮ್ ಅಡ್ಡ ಬಂದು ತೊಂದರೆ ಆಗ್ತಾಯಿದೆ. ಈ ಹಸುಗಳು ಜಾಸ್ತಿ ಇದೆ ನಮ್ಮ BTM ಲೇಔಟಲ್ಲಿ. 16 ಮೈನಲ್ಲಿ ಇದೆ. ಅದು ಬಿಟ್ಟರೆ ಇಲ್ಲಿ ಕೆಳಗಡೆ 29 ಮೈನಲ್ಲಿ ಅಲ್ಲೆಲ್ಲ ಓಪನ್ ಆಗಿ ಬಿಟ್ಬಿಟ್ಟಿದ್ದಾರೆ. BBMP ಅವರು ಅದ್ರ ಬಗ್ಗೆ ಸ್ವಲ್ಪ ಆಕ್ಷನ್ ತಗೋಬೇಕು. ಬೆಂಗಳೂರಿನ ವಿಜಯನಗರದ ಶ್ರೀ ಸಿದ್ಧಗಂಗಾ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಉತ್ಸವ ನಡೆಯಿತು. ಶಾಲೆಯ ಮೈದಾನದಲ್ಲಿ ಆಯೋಜಿಸಿದ್ದ ವರ್ಣರಂಜಿತ ಕಾರ್ಯಕ್ರಮವನ್ನ ಬಹುಭಾಷಾ ನಟ ಶರತ್ ಲೋಹಿತಾಶ್ವ ಹಾಗೂ ಇತರೆ ಅತಿಥಿಗಳು ಉದ್ಘಾಟಿಸಿದ್ರು. ಮುಖ್ಯ ಶಿಕ್ಷಕಿ ವೀಣಾ ಶಾಲೆಯ ವಾರ್ಷಿಕ ವರದಿ ಮಂಡಿಸಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ HB ಹನ್ಸಿಕಾ ತಂಡ ಆಕರ್ಷಕ ನೃತ್ಯ ಪ್ರದರ್ಶಿಸಿತ್ತು. ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ತಮ್ಮ ಹುಟ್ಟೂರಿನಲ್ಲಿ ಬರ್ಡೇ ಆಚರಿಸಿಕೊಂಡಿದ್ದಾರೆ. 50ನೇ ವಸಂತಕ್ಕೆ ಕಾಲಿಟ್ಟ ವಿಜಯ್ ಆನಿಕಲ್ನ ಕುಂಬಾರನಹಳ್ಳಿಯಲ್ಲಿರೋ ತಂದೆ ತಾಯಿ ಸಮಾಧಿ ಬಳಿ ಜನ್ಮದಿನ ಆಚರಿಸಿಕೊಂಡ್ರು. ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಅಭಿಮಾನಿಯೊಬ್ಬ ನೀಡಿದ ಬಂಗಾರದ ಸರವನ್ನ ವಿಜಯ್ ಅಂಗವಿಕಲ ಮಗುವಿಗೆ ನೀಡಿದ್ರು. ಬನಶಂಕರಿ ದೇವಸ್ಥಾನದಲ್ಲಿ ಅಮ್ಮನವರ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ದೇಗುಲದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಜನವರಿ 29ರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ.